ಬರೆದನು ಕೆಂಪೇಗೌಡ. ಕಿಲಾರಿ ರೋಡಲ್ಲಿ ಸೌತ್ ಕೆನರಾ ಕಾಫಿ ಹೌಸ್ ಅಂತಿದೆ. 1954 ಅಲ್ಲಿ ಶುರು ಆಗಿರೋದು. ಬಳೆಪೇಟೆ ಸರ್ಕಲ್ ಇದು. ದನ ಕರು ಕುರಿ ಎಮ್ಮೆ ಅದನ್ನ ಮಾರೋರಿಗೆ ಕಿಲಾರಿ ರಸ್ತೆ. ಇದು ಬಳೆಪೇಟೆ. ಈ ಕಡೆ ಬಂದರೆ ಉಪ್ಪಾರಪೇಟೆ. ಬೆಳಗ್ಗೆ ಸಂಜೆ 2 ಹೊತ್ತು ನಾಯಿಗಳಿಗೆ ಊಟ ಹಾಕ್ತಾರೆ. ಬರೀ ಊಟ ಅಲ್ಲ, ಚಿಕನ್ ಊಟ ಹಾಕ್ತಾರೆ. ಧರ್ಮಾಮುದಿ ಕೆರೆ ನೋಡಿ, ಇವತ್ತಿಗೂ ಅದು ನಮಗೆ ಕತೆ ಹೇಳ್ತಾ ಇದೆ. ಪೂರ್ತಿ ಆವತ್ತಿನ ಕೆರೆ ಪ್ರದೇಶ ನೋಡಿ, ಹಳ್ಳ. ಕೆರೆ ರಕ್ಷಣೆಗೋಸ್ಕರ ಕೆಂಪೇಗೌಡರು ಆ ಕಾಲದಲ್ಲಿ ಒಂದು ಗುಡಿ ಕಟ್ತಾರೆ. ಏರಿ ಗಣೇಶನ ದೇವಸ್ಥಾನ, ಬಂಡ್ ಗಣೇಶ. ಕರುನಾಡ ಹುಲಿ ನಾಡ ಪ್ರಭು. ಕೆಂಪೇಗೌಡರು ಎಲ್ಲ ವೃತ್ತಿಯವ್ರಿಗೂ ಹೇಗೆ ಅವಕಾಶ ಮಾಡಿಕೊಟ್ರು ಈ ಪೇಟೆಗಳಲ್ಲಿ. ಎಷ್ಟು ಜಾತ್ಯತೀತವಾಗಿ, ಯಾವುದೇ ಜಾತಿ ಧರ್ಮ ನೋಡಿದೆ ಎಲ್ಲ ಧರ್ಮ ಜಾತಿ ವೃತ್ತಿಯವರು ಒಂದು ಕಡೆ ನಿಂತು ವ್ಯಾಪಾರ ಮಾಡಬೇಕು ಅಂತ ಅವ್ರಿಗೆ ಅವಕಾಶ ಮಾಡಿಕೊಟ್ರು ಅನ್ನೋಕ್ಕೆ ಒಂದು ದೊಡ್ಡ ಉದಾಹರಣೆ ಇಲ್ಲ ನಿಮಗೆ. ಬನ್ನಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಬನ್ನಿ ಇಲ್ಲಿ. ಈ ರಸ್ತೆ ಯಾವ್ದು ಗೊತ್ತಾ? ನಾನು ನಿಂತಿರೋಂಥ ರಸ್ತೆ ಇದು ನೋಡಿ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಇಲ್ಲ ನಾನು ನೋಡಿತಾ ಇಲ್ಲ, ನೀನು ಹೋಗೋಣ. ಈ ರಸ್ತೆ ಯಾವ್ದು ಗೊತ್ತಾ ಸ್ನೇಹಿತರೆ? ಇದು ಕಿಲಾರಿ ರಸ್ತೆ ಅಂತ ನೋಡಿ. ಬೋರ್ಡ್ ಕೂಡ ನೋಡ್ಬೋದಿವೆ ಇಲ್ಲಿ. ಕಿಲಾರಿ ರಸ್ತೆ ಅಂತ ಬೋರ್ಡ್ ಇದೆ. ಏನು ಕಿಲಾರಿ ಅಂದರೆ ಎಸ್, ಕೆಂಪೇಗೌಡರ ಕಾಲದ ಒಂದು ಪೇಟೆನೇ ಇದು ಕಿಲಾರಿ ರಸ್ತೆ ಅಥವಾ ಕಿಲಾರಿ ಪೇಟೆ. ಇದು ಕಿಲಾರಿ ಪೇಟೆಗೆ ಈಗ ಕಿಲಾರಿ ರಸ್ತೆ ಅಂತ ಕರೀತಾರೆ. ಎಲ್ಲಿದೆ ಕಿಲಾರಿ? ಎಲ್ಲೋ ಪದ ಕೇಳಿದೀವಿ ಅಂತ ನೀವು ಅಂದ್ಕೊಂಡ್ರೆ ಸ್ನೇಹಿತರೆ, ಈ ಕಿಲಾರಿ ಅಂತನೋ ಹೆಸರು ಸ್ನೇಹಿತರೆ ದನಗಳು, ಒಂದು ಜಾತಿಯ ದನಗಳ ಹೆಸರು, ಅದು ದನಗಳ ವೆರೈಟಿ ಹೆಸರು. ದನಗಳನ್ನು ಸಾಕ್ತಿದ್ದಂಥ ಅಂದರೆ ಪಶುಪಾಲನೆ ಮಾಡಿ ಅವುಗಳ ವ್ಯಾಪಾರ ಮಾಡ್ತಿದ್ದಂತಹ ಸಮುದಾಯದವರು ವ್ಯಾಪಾರ ಮಾಡ್ತಿದ್ದಂಥ ಪೇಟೆ ಇದು ಕಿಲಾರಿ ಪೇಟೆ ಅಥವಾ ಕಿಲಾರಿ ರಸ್ತೆ. ಸೊ ಆ ಕಿಲಾರಿ ಅಂದರೆ ದನ ಕರು ಎಮ್ಮೆ ಇವುಗಳ ವ್ಯಾಪಾರ ಮಾಡ್ತಿದ್ದಂಥ ಜನರಿಗೆ ಕೆಂಪೇಗೌಡರ ಕಾಲದಲ್ಲಿ ಅವರು ಮಾಡಿಕೊಟ್ಟಂಥ ಪೇಟೆ, ಅದೇ ರಸ್ತೆ ಇದು ಕಿಲಾರಿ ರಸ್ತೆ. ಇವತ್ತಿನ ಕಿಲಾರಿ ರೋಡ್, ಆವತ್ತಿನ ಕಿಲಾರಿ ಪೇಟೆ. ಸೊ ಇದು ಕಾಲಾನಂತರದಲ್ಲಿ ಬದಲಾಗ್ತಾ ಬಂತು. ಟಿಪ್ಪು ಹೈದರಾಲಿ ಕಾಲದಲ್ಲಿ ಇದು ಕುದುರೆ ಲಾಯ ಮತ್ತು ಸೈನ್ಯದ ನೆಲೆ, ಕುದುರೆಗಳನ್ನು ಕಾಯ್ತಾ ಕುದುರೆಗಳನ್ನು ಸಾಕ್ತಿದ್ದಂಥ ನೆಲೆ ಇದು ಈ ರಸ್ತೆ, ಈ ಕಿಲಾರಿ ಪೇಟೆ. ಆ ನಂತರ ಅದು ಮುಂದೆ ಬಂದು ಕುದುರೆಗಳು ದನಗಳು ಇವೆಲ್ಲ ಕಡಿಮೆ ಆದಮೇಲೆ ಇಲ್ಲೆಲ್ಲ ಕಮರ್ಷಿಯಲ್ ಬೆಲೆ ಬಂದಮೇಲೆ ಎಲ್ಲ ಈ ಅಂಗಡಿ ಮುಂಗಟ್ಟು ವ್ಯಾಪಾರದ ಕೇಂದ್ರ, ಎಲೆಕ್ಟ್ರಿಕ್ಕು ಹಾರ್ಡ್ವೇರು ಬಟ್ಟೆಗಳು ಇದೆಲ್ಲ ತುಂಬ ಫೇಮಸ್ ಈ ಕಡೆಗೆ ಕಿಲಾರಿ ರಸ್ತೆಯಲ್ಲಿ. ಸೊ ಇದು ಕೂಡ ನೋಡಿ ಪೇಟೆಗಳು, ಕೆಂಪೇಗೌಡರು ಕಟ್ಟಿದ ಪೇಟೆಗಳ ಹಿನ್ನೆಲೆಯಲ್ಲಿ ಈ ಪೇಟೆ ಭಾಳ ಮುಖ್ಯವಾದದ್ದು, ಭಾಳ ಅಪರೂಪವಾದದ್ದು. ಯಾಕಂದರೆ ಜಾತ್ಯತೀತವಾಗಿ ಹೇಗೆ ಕಟ್ಟಿದ್ರು ಅವರು ಒಂದು ಪೇಟೆಗಳನ್ನು ಅನ್ನೋಕ್ಕೆ ಇದೊಂದು ಭಾಳ ದೊಡ್ಡ ಉದಾಹರಣೆ. ಬೆಂಗಳೂರ ರಾಯಭಾರಿ ಕೆಂಪೇಗೌಡರು ನೊಂದ ಜನಕ್ಕೆ ಸೂರು ನೀಡಿ ದೇವರಾದರು. ಸಿಕ್ಕಿರೋ ದಾಖಲೆಗಳ ಪ್ರಕಾರ ನಾನು ಈಗ ನಿಮಗೆ ಸುಮಾರು 49-50 ಪೇಟೆಗಳ ಹೆಸರಿದೆ ಈ ಪುಸ್ತಕದಲ್ಲಿ. ಚಿಕ್ಕಪೇಟೆ, ದೊಡ್ಡಪೇಟೆ, ಅರಳೆಪೇಟೆ, ಅಕ್ಕಿಪೇಟೆ, ರಾಗಿಪೇಟೆ, ಕುಂಬಾರಪೇಟೆ, ಗಾಣಿಗರಪೇಟೆ, ಗೋಲ್ರಪೇಟೆ, ಮಡಿವಾಳಪೇಟೆ, ಮಂಡಿಪೇಟೆ, ಹೂವಾಡಿಗರಪೇಟೆ, ಬಳೆಪೇಟೆ, ಹೊಸತರಪೇಟೆ, ಹಳೆತರಪೇಟೆ, ಸೂಣಕಲ್ಪೇಟೆ, ಕುರುಬರಪೇಟೆ, ಕಂಚಗಾರಪೇಟೆ, ಮುತ್ಯಾಲಪೇಟೆ, ಹಳೆ ಪಟ್ನೂಲ್ಪೇಟೆ, ಹೊಸ ಪಟ್ನೂಲ್ಪೇಟೆ, ಉಪ್ಪಾರಪೇಟೆ, ಕಲ್ಲಾರಪೇಟೆ, ತಿಗಳರಪೇಟೆ, ಮಾಮೂಲಪೇಟೆ, ನಗರಪೇಟೆ, ಕಾವಾಡಿಗರಪೇಟೆ, ಹಲ್ಸೂರ್ಪೇಟೆ, ಬಿಸೆಟ್ಪೇಟೆ, ಸಂತೋಷಪೇಟೆ, ಸೌರಾಷ್ಟ್ರಪೇಟೆ, ಬಳ್ಳಾಪುರ ಪೇಟೆ, ಜವಳಿಪೇಟೆ, ಅಗರಬತ್ತಿ ಪೇಟೆ, ಚಿನಿವಾರರ ಪೇಟೆ, ಚಿನ್ನ ಗುರಿಕಾರರ ಪೇಟೆ, ಕುರಿ ಹಾಲು ಪೇಟೆ. ನೋಡಿ ಕುರಿ ಹಾಲು ಕರೆದು ಅದನ್ನು ವ್ಯಾಪಾರ ಮಾಡೋ ಒಂದು ಪೇಟೆ ಇತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಬಹುಶಃ ಇದೆ ಕಿಲಾರಿ ರೋಡ್ ಇರಬೇಕದು. ಅಂಚೆ ಪೇಟೆ ನೋಡಿ, ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ಗೆ ಒಂದು ಪೇಟೆ. ಕಲ್ಲುಪ್ಪು ನೋಡಿ, ಕಲ್ಲುಪ್ಪು ರಾಕ್ ಸಾಲ್ಟ್ ಅದಕ್ಕೆ ಒಂದು ಪೇಟೆ. ತಂಬಾಕು, ಗುಡಿಕಾರರಿಗೆ, ಬಣಜಿಗರಿಗೆ, ಗುರ್ಜರರು, ಬೆಣ್ಣೆ ಚಾವಡಿ ಬೆಣ್ಣೆ ಮಾರಕ್ಕೆ ಒಂದು ಪೇಟೆ ಇತ್ತು. ನಾರಾಯಣರ ಪೇಟೆ, ಮೇದ್ರು ಬುಟ್ಟಿ ಬಿದಿರಿನ ಕೆಲಸ ಮಾಡೋರು ಬೇದ್ರ ಪೇಟೆ, ಜವಳಿಪೇಟೆ, ಬಂಜಾರರ ಪೇಟೆ, ಬಿಲ್ಲವ್ರ ಪೇಟೆ, ಮಂಗಳ ದ್ರವ್ಯ ಪೇಟೆ. ಅಬ್ಬಾ, ಇಷ್ಟು ಪೇಟೆಗಳು ಈ ದಾಖಲೆ ರೆಕಾರ್ಡ್ಸಲ್ಲಿ ಸಿಕ್ಕಿರುವಂಥವು. ಎಲ್ಲ ಸಮುದಾಯ ಜಾತಿ ವೃತ್ತಿಯವರಿಗೂ ಕೂಡ ಈ ಜಾಗ ಕೋಟೆ, ಈ ಒಂದು 5-6 ಕಿಲೋಮೀಟರ್ ರೇಡಿಯಸ್ನ ಈ ಕೋಟೆ ಏನಿದೆಯಲ್ಲ, ಈ ಕೋಟೆಯ ಒಳಗಡೆಗೆ ಅಷ್ಟು ವ್ಯಾಪಾರಸ್ಥರಿಗೆ ಅವಕಾಶ ಕಲ್ಪಿಸಿದ್ರು ಕೆಂಪೇಗೌಡರು. ಕಿಲಾರಿ ರಸ್ತೆಯಲ್ಲಿ ಓಡಾಡ್ತಾ ತುಂಬ ಟಯರ್ಡ್ ಆಗ್ತಾ ಇದೆ. ಸ್ವಲ್ಪ ಚಹಾ ಕುಡಿಯೋಣ, ಕಾಫಿ ಕುಡಿಯೋಣ ಬನ್ನಿ ನಾವು. ಇಲ್ಲಿ ನೋಡಿ ಕಿಲಾರಿ ರೋಡಲ್ಲಿ ಸೌತ್ ಕೆನರಾ ಕಾಫಿ ಹೌಸ್ ಅಂತಿದೆ. 1954 ಅಲ್ಲಿ ಶುರು ಆಗಿರೋದು, ಅಂದರೆ ಹತ್ರ 70 ವರ್ಷದಿಂದ. ಹೊರಗಡೆ ಕಾಫಿ ಕುಡಿಯೋಣ ಬನ್ನಿ. ನೋಡಿ ಎಷ್ಟು ಹಳೆ ಬಿಲ್ಡಿಂಗ್ ಇದು. ಕೆಂಪೇಗೌಡರು ಕಟ್ಟಿದ ಪೇಟೆಗಳ ಇತಿಹಾಸ ಹುಡುಕ್ತಾ ಗಲ್ಲಿ ಸುತ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರೋದು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ ಸ್ನೇಹಿತರೆ. ನೋಡಿ ಈಗ ನಾನು ಇರುವಂಥದ್ದು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ ಇದೆಯಲ್ಲ, ಆ ಪ್ರತಿಮೆ ಇರೋ ಜಾಗ ಇದು. ಬಳೆಪೇಟೆ ಮತ್ತು ಉಪ್ಪಾರಪೇಟೆ ಎರಡೂ ಸಂಧಿಸುವಂತಹ ಜಾಗ ಇದು. ಅಂದರೆ ಬಳೆಪೇಟೆ ವೃತ್ತ, ಬಳೆಪೇಟೆ ಸರ್ಕಲ್ ಇದು, ಬಳೆಪೇಟೆ ಸರ್ಕಲ್ಲು. ಈ ಕಡೆಗೆ ಬಳೆಪೇಟೆ ಅಂದರೆ ಬಳೆ ಅಥವಾ ಗಾಜಿನ ವಸ್ತುಗಳನ್ನು ಮಾರ್ತಿದ್ದಂತಹವರು ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ಅಂತ ಕೆಂಪೇಗೌಡರು ಕಟ್ಟಿಸಿದಂಥ ಪೇಟೆ ಇದೆ ಈ ಕಡೆಗೆ. ಅದೇ ಅದರ ಎದುರುಗಡೆ ಇರುವಂಥದ್ದು ಭಾಳ ಸರಳ, ಉಪ್ಪಾರಪೇಟೆ. ಉಪ್ಪಿನ ವ್ಯಾಪಾರಸ್ಥರು, ಉಪ್ಪಾರ ಸಮುದಾಯದವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಿದಂಥ ಉಪ್ಪಾರಪೇಟೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಈ ರಸ್ತೆ ಕಿಲಾರಿ ರಸ್ತೆ ನೋಡಿ. ದನ ಕರುಗಳ ವ್ಯಾಪಾರ ಮಾಡೋರಿಗೆ ಕಿಲಾರಿ ರಸ್ತೆ, ದನ ಕರು ಕುರಿ ಎಮ್ಮೆ ಅದನ್ನು ಮಾರೋರಿಗೆ ಕಿಲಾರಿ ರಸ್ತೆ. ಇದು ಬಳೆಪೇಟೆ. ಈ ಕಡೆ ಬಂದರೆ ಉಪ್ಪಾರಪೇಟೆ.
ಸೋ ಸಿಂಪಲ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಂಪೇಗೌಡರು ಆ ಕಾಲದಲ್ಲೇ. ಇಲ್ಲಿ ನೋಡಿ, ಇಲ್ಲಿ ಕೆಂಪೇಗೌಡರು ಕಟ್ಟಿದ ಈ ಹಳೆ ಕೋಟೆ ಪ್ರದೇಶದಲ್ಲಿ ಎಂಥ ಪುಣ್ಯಾತ್ಗೀತಿ ಇದ್ದಾರೆ ಅಂತಂದರೆ. ಅಮ್ಮ ನಮಸ್ತೆ. ನಾಮ್ कानून 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 क्या काम करते हैं आप? कुछ नहीं, बिलाई खाना देता है। खाना कहाँ से लाता है खाना? कुत्ता बिलाई को खाना देता है सुबह में शाम को। ಬೆಳಗ್ಗೆ ಸಂಜೆ 2 ಹೊತ್ತು ನಾಯಿಗಳಿಗೆ ಊಟ ಹಾಕ್ತಾರೆ. ಬರೀ ಊಟ ಅಲ್ಲ, ಚಿಕನ್ ಊಟ ಹಾಕ್ತಾರೆ. कहाँ से लाते हैं चिकन आप? मार्केट से ले आता है। पैसा देके या पैसा से बाबा, पैसा से कहाँ से आता है पैसा आपको? जमात देता है, बेटी देता है। और अಳಿಯ ಮಗಳು ಕೊಡ್ತಾರೆ ಅಂತ ನೋಡಿ ಕಾಸು. घर किधर आपका? कॉटन पेट। ಕಾಟನ್ ಬೆಡಲ್ ಅವ್ರ ಮನೆ ಇದೆ. कितना साल से कर रहे हैं ये काम? ए बाबा का सुनेगा, 20-25 बच्चों हो गया। 25 ವರ್ಷದಿಂದ ನಾಯಿಗಳಿಗೆ ಚಿಕನ್ ಹಾಕ್ತಾನೆ ಅವರೇ. कुछ नहीं मिलता है, कुछ नहीं मिलता है। ನೋಡಿ, ಇವ್ರು ಇದಾರಲ್ಲ ಎಂಥ ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ, ಕಾಟನ್ ಬೆಡಲ್ ಇರ್ತಾರೆ ಅವರು. 25 ವರ್ಷದಿಂದ ಅವ್ರ ಅಳಿಯ ಮಗಳ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಂತಾರಂತೆ. ಇಸ್ಕೊಂಡು ಹೋಗ್ಬಿಟ್ಟು ಚಿಕನ್ ಅಂಗಡಿಗಳಲ್ಲಿ ಕಾಲು ತಲೆ ಎಲ್ಲ ಇರ್ತಾವಲ್ಲ, ಅದನ್ನು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ತಗೊಂಬಂದು ಸ್ವಲ್ಪ ಅಲ್ಪ ಅಮೌಂಟ್ ಕೊಟ್ಟು ಅದನ್ನು ಬೀದಿ ನಾಯಿಗಳಿಗೆ ಚಿಕನ್ದು ತಲೆ ಕಾಲು ಹಾಕ್ತಾರೆ ನೋಡಿ. 25 ವರ್ಷದಿಂದ ಕೆಂಪೇಗೌಡರು ಕಟ್ಟಿರೋ ಕೋಟೆಯಲ್ಲಿ ಎಂಥ ಜನ ಇದ್ದಾರೆ ನೋಡಿ. सब कोई जानता है, सब कोई जानता है। हाँ, खाना देता है हम लोग। ग्रेट लेडी ऑफ केम्पेगौड़ा ओल्ड बैंगलोर. हाँ? कहाँ से आपका आपका गांव कहाँ? गाँव गाँव कोलकाता। ಕೋಲ್ಕತ್ತಾ. ಅಯ್ಯೋಯ್ಯೋ, ಥ್ಯಾಂಕ್ಸ್ ಅಮ್ಮ. ಬ್ಯಾಗ್ ತುಂಬ ನೋಡಿ, ಅವ್ರು ಚಿಕನ್ ತುಂಬ್ಕೊಂಡು ಹೋಗ್ತಾವ್ರೆ. ಸೊ ಸ್ನೇಹಿತರೆ, ನಾನು ಕೆಂಪೇಗೌಡರ ಕಥೆ ಹೇಳ್ತಾ ಇದ್ದಲ್ಲ ನೋಡಿ, ಅಲ್ಲಿ ನಿಮ್ಗೆ ಕಾಣೋದು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನು. ನಾನು ನಿಮ್ಗೆ ಆಗಲೇ ಹೇಳ್ತಾ ಇದ್ದನಲ್ಲ, ಪೇಟೆಗಳು ಕಟ್ಟಿದ್ರು ಕೆಂಪೇಗೌಡರು ಅಂತ. ನೋಡಿ, ಆ ಪೊಲೀಸ್ ಸ್ಟೇಷನ್ ಹೆಸರೇ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಂತ. ಅಂದರೆ ಉಪ್ಪಾರು ಅಂದರೆ ಉಪ್ಪನ್ನು ಮಾರುವ ಸಮುದಾಯದವರು, ಆ ವರ್ತಕರಿದ್ದಂಥ ಈ ಜಾಗಕ್ಕೆ ಉಪ್ಪಾರಪೇಟೆ ಅಂತಿದ್ರು ಕೆಂಪೇಗೌಡರ ಕಾಲದಲ್ಲಿ. ಆ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಟಿದ್ರು ಇತ್ತೀಚೆಗೆ, ಅಂದರೆ ಈ ಸ್ವತಂತ್ರ ನಂತರ. ದಟ್ಸ್ ವೈ ಇಟ್ ಈಸ್ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್. ಹೀಗಾಗಿ ಈ ಕಡೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲೊಂದು ರೋಚಕವಾದ ಇತಿಹಾಸ ಇದೆ, ನೋಡೋಣ ಬನ್ನಿ. ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರಿಗೂ ಧರ್ಮಾಂಬುದಿ ಕೆರೆಗೆ ಸ್ವಾಗತ. ಕೆಂಪೇಗೌಡರು ಕಟ್ಟಿದ ಧರ್ಮಾಂಬುದಿ ಕೆರೆ 1537ರಲ್ಲಿ, ಅಂದರೆ ಸುಮಾರು 490 ವರ್ಷಗಳ ಹಿಂದೆ ಕೆಂಪೇಗೌಡರು ಕಟ್ಟಿದ ಕೆರೆ ಇದೇ ಸ್ನೇಹಿತರೆ, ಧರ್ಮಾಂಬುದಿ ಕೆರೆ ಅಂತ ಹೇಳಿ. ಓಹ್ ಕ್ಷಮಿಸಿ, ಐ ಆಮ್ ಸಾರಿ. ಪರಮ್, ನೀನು ಕಳ್ಕೊಂಬಿಟ್ಟಿಯಾ ಮಾನಸಿಕ ಸ್ಥಿಮಿತ. ಏನಾಗಿದೆ ನಿನಗೆ? ನಮ್ಮ ಬೆಂಗಳೂರಿನ ಹೆಮ್ಮೆಯ ಕೆಂಪೇಗೌಡ ಬಸ್ ನಿಲ್ದಾಣ ಅಥವಾ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನ ನೀನು ಹೋಗಿ ಅದು ಕಣ್ಣೆದುರುಗಡೆ ಇಷ್ಟು ಸಾವಿರಾರು ಬಸ್ ನಿಂತವೆ, ಅದನ್ನೆಲ್ಲ ನೋಡಿ ನೀವು ಕೆರೆ ಅಂತ ಹೇಳ್ತಿಲ್ಲ. ವಾಟ್ ಹ್ಯಾಪನ್ ಟು ಯು ಮ್ಯಾನ್ ಅಂತ ನೀವು ಕೇಳ್ತಾ ಇರಬೇಕು. ಕ್ಷಮೆ ಇರಲಿ ಸ್ನೇಹಿತರೆ, ನನ್ನ ಹತ್ರ ಒಂದಲ್ಲ ಎರಡಲ್ಲ 5-6 ಪುಸ್ತಕಗಳ ದಾಖಲೆಗಳಿದ್ದಾವೆ. ನಾನೀಗ ನಿಂತಿರೋಂಥದ್ದು ಇವತ್ತಿನ ಕೆಂಪೇಗೌಡ ಬಸ್ ನಿಲ್ದಾಣ, ಆದರೆ ಆವತ್ತಿನ ಕೆಂಪೇಗೌಡರ ಕಾಲದ ಧರ್ಮಾಂಬುದಿ ಕೆರೆ ಮುಂದ್ಗಡೆ ಸ್ನೇಹಿತರೆ. ಹೌದು, ಕೆಂಪೇಗೌಡರ ಇತಿಹಾಸದ ಪುಟಗಳನ್ನು ನೀವು ನೋಡ್ತಾ ಇದ್ದೀರಿ ಕಲಾ ಮಾಧ್ಯಮದಲ್ಲಿ. ಕೆಂಪೇಗೌಡರು 1537ರಲ್ಲಿ ಬೆಂಗಳೂರು ನಗರ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದರು. ಕೋಟೆ ಮತ್ತು ಪೇಟೆಯನ್ನು ಕಟ್ಟಿದರು. ಕೋಟೆ ಪೇಟೆಯನ್ನು ಕಟ್ಟಿದ ನಂತರ ಪೇಟೆಯಲ್ಲಿ ವಾಸ ಮಾಡೋಕ್ಕೆ ಮತ್ತು ಪೇಟೆಯಲ್ಲಿ ವ್ಯಾಪಾರ ಮಾಡೋಕ್ಕೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ, ಬೇರೆ ರಾಜ್ಯಗಳಿಂದಲೂ ಕೂಡ ಅನೇಕರು ಬಂದರು. ಕನ್ನಡದವ್ರು ಬಂದರು, ತಮಿಳ್ನವ್ರು ಬಂದರು, ತೆಲುಗಿನವ್ರು ಬಂದರು. ಅವರೆಲ್ಲರೂ ವ್ಯಾಪಾರಕ್ಕೆ ಬಂದರು. ಸಾವಿರಾರು ಜನ ಇಲ್ಲಿ ವಸತಿ ಆಯಿತು. ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಏನು ಅಂತ ಕೆಂಪೇಗೌಡರು ಮೊದಲೇ ಯೋಚನೆ ಮಾಡಿದರು. ಕೋಟೆ ಕಟ್ಟುವ ಸಮಯಕ್ಕೆ, ಅಂದರೆ 1537ರಲ್ಲಿ ಕೋಟೆಯನ್ನು ಕಟ್ಟಲಿಕ್ಕೆ ಶುರು ಮಾಡಿದರು, ಬೆಂಗಳೂರು ಕೋಟೆ, ಬೆಂಗಳೂರಿನ ನಿರ್ಮಾಣಕ್ಕೆ. ಅದೇ ಸಮಯದಲ್ಲಿ ನಿರ್ಮಾಣ ಶುರುವಾಗಿದ್ದು ಈ ನಮ್ಮ ಧರ್ಮಾಂಬುದಿ ಕೆರೆ. ನೋಡಿ, ಇವತ್ತಿಗೂ ಅದು ನಮಗೆ ಕತೆ ಹೇಳ್ತಾ ಇದೆ. ಪೂರ್ತಿ ಆವತ್ತಿನ ಕೆರೆ ಪ್ರದೇಶ ನೋಡಿ, ಹಳ್ಳ. ಇಡೀ ಈ ಕೆರೆ ಇದೆಯಲ್ಲ ಸ್ನೇಹಿತರೆ, ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಥವಾ ಕೆಂಪೇಗೌಡ ಬಸ್ ನಿಲ್ದಾಣ ಇದೆಯಲ್ಲ, ಈ ಭಾಗದಲ್ಲಿ ಅತ್ಯಂತ ತಳಭಾಗದಲ್ಲಿದ್ದಂಥ ಪ್ರದೇಶ, ಅಂದರೆ ಭೂಮಿ ಕೆಳಗಡೆ ಇದ್ದಂಥ ಪ್ರದೇಶ. ಹಾಗಾಗಿ ಇದನ್ನು ನೀರು ಇಲ್ಲಿ ಸಹಜವಾಗಿ ಬಂದು ನಿಲ್ತಾ ಇತ್ತು. ಇದನ್ನ ಇನ್ನೊಂಚೂರು ಅಭಿವೃದ್ಧಿಪಡಿಸಿ ಕೆಂಪೇಗೌಡರು ಇದನ್ನು ಕೆರೆಯಾಗಿ ಮಾಡಿಸಿದ್ರು, ಧರ್ಮಾಂಬುದಿ ಕೆರೆ ಅಂತ ಮಾಡಿಸಿದ್ರು. ಏನು ಧರ್ಮಾಂಬುದಿ ಅಂತಂದರೆ, ಧರ್ಮ ಅಂದರೆ ನಿಮಗೆ ಗೊತ್ತು, ಇಲ್ಲಿ ಬರುವ ಜನರಿಗೆ ನೀರು ಕೊಡೋದೇ ಒಂದು ಧರ್ಮ ಅಲ್ವಾ. ಯಾಕಂದರೆ ಊಟ ಇಲ್ಲದೆ ಒಂದು ದಿವಸ ಬದುಕ್ಬೋದಂತೆ, ಆದರೆ ನೀರು ಇಲ್ಲದೆ ಬದುಕೋಕ್ಕಾಗಲ್ಲ. ಹಾಗಾಗಿ ನೀರು ಕೊಡೋದು ಭಾಳ ಮೊದಲ ಕರ್ತವ್ಯ ಅಂಥೇಳಿ ಧರ್ಮ ಅಂತ ಹೆಸರಿಟ್ಟು, ಅಂಬುದಿ ಅಂದರೆ ಸಮುದ್ರ, ಸಾಗರ ಅಂತ. ಸೊ ಧರ್ಮಾಂಬುದಿ, ಧರ್ಮದ ಸಾಗರ ಅಂತ ಹೆಸರನ್ನ ಇಟ್ಟರು ಕೆಂಪೇಗೌಡರು 1537, 490 ವರ್ಷದ ಹಿಂದೆ.
ಅಂಥ ಕೆರೆ ಸ್ನೇಹಿತರೆ ಧರ್ಮಾಂಬುದಿ ಕೆರೆ. ಭಾಳ ದೊಡ್ಡ ಕೆರೆ ಇದು. ಇದು ಸುತ್ತ ಏರಿ ಕೂಡ ಇದೆ, ನೀವು ಗಮನಿಸ್ಬೋದು. ಈ ಕಡೆ ಹೋದರೆ ಶಾಂತಲಾ ಸಿಲ್ಕ್ ಹೌಸು, ಅದು ಈ ಕೆರೆ ಏರಿ. ಆ ಕಡೆ ಹೋದರೆ ರೈಲ್ವೆ ಸ್ಟೇಷನ್ನು, ಅದು ಕೆರೆ ಏರಿ, ಅದ್ರ ಮುಂದ್ಗಡೆ ಇರೋ ಜಾಗ. ಈ ಕಡೆ ಹೋಯ್ತು ಅಂದರೆ ನಿಮ್ಗೆ ಆ ಫ್ಲೈಓವರ್ ಇದೆಯಲ್ಲ, ಅದು ಕೂಡ ಕೆರೆ ಏರಿ. ಹೀಗೆ ಸುತ್ತ ಕೆರೆ ಏರಿ. ಇದು ಕೂಡ ನೋಡಿ, ಇದು ಕೆರೆ ಏರಿನೇ. ಇದು ಹಳೆಯ ಕೋಟೆ ಪ್ರದೇಶ. ಸೊ ಈ ಕೆರೆ ಏರಿ ಮಧ್ಯೆ ಇದ್ದಂಥ ಜಾಗ ಈ ಧರ್ಮಾಂಬುದಿ ಕೆರೆ ಸ್ನೇಹಿತರೆ. ಈ ಕೆರೆಯನ್ನು ಕಟ್ಟಿ ಅವರು ಆ ಕಾಲದಲ್ಲಿ ಮಾಡಿದಂತಹ ಕೋಟೆ ಮತ್ತು ಪೇಟೆ ಪ್ರದೇಶಗಳಿಗೆ ಅಲ್ಲಿ ಕೆಂಪೇಗೌಡರ ಪರಿವಾರ ವಾಸ ಇತ್ತು, ಅವ್ರ ಕುಟುಂಬ ವಾಸ ಇತ್ತು, ಕೆಂಪೇಗೌಡರದೊಂದು ಮನೆ ಕೂಡ ಇತ್ತು. ಜೊತೆಗೆ ಪೇಟೆಯಲ್ಲಿ ಅನೇಕ ವರ್ತಕರು ಮತ್ತು ಬಂದು ಹೋಗುವಂಥ ವ್ಯಾಪಾರಸ್ಥರು ಎಲ್ರಿಗೂ ನೀರಿನ ವ್ಯವಸ್ಥೆ ಮಾಡಿದರು ಕೆಂಪೇಗೌಡರು ಆ ಕಾಲದಲ್ಲೇ. ಸೊ ಇದು ಇಲ್ಲಿಂದ ನೀರನ್ನು ಕೊಟ್ಟರು. ಮತ್ತು ಆ ಕಡೆಗೆ ಅಂದರೆ ನಾವೀಗಿರುವಂಥದ್ದು ಕೋಟೆಯ ವಾಯುವ್ಯ ಭಾಗ ಅಂದರೆ ನಾರ್ತ್ ವೆಸ್ಟ್ಗೆ, ಮತ್ತು ಆ ಕಡೆಗೆ ಅಂದರೆ ಆ ಈಸ್ಟ್ ಭಾಗಕ್ಕೆ, ಪೂರ್ವದ ಭಾಗಕ್ಕೆ ಸಂಪಂಗಿ ಕೆರೆ ಮಾಡಿಸಿದ್ರು. ಸಂಪಂಗಿ ಗೊತ್ತಿದೆ ನಿಮಗೆ, ಇವತ್ತು ಸಂಪಂಗಿ ರಾಮನಗರ, SR ನಗರ ಅಥವಾ ಸಂಪಂಗಿ ರಾಮನಗರ ಅಂತಾರಲ್ಲ. ಇವತ್ತು ಒಕ್ಕಲಿಗರ ಭವನ ಇದೆಯಲ್ಲ, ಒಕ್ಕಲಿಗರ ಭವನ ಸುತ್ತಮುತ್ತ ಇರೋ ಪ್ರದೇಶ, ಪಲ್ಲವಿ ಥಿಯೇಟ್ರು, ಹಳೆ ಪಲ್ಲವಿ ಥಿಯೇಟ್ರ್ ಇರುತ್ತೆ, ಒಂದು ಏನೋ ಬೇರೆ ಬಿಲ್ಡಿಂಗ್ ಆಗಿದೆ ಅಲ್ಲಿ, ಕಾರ್ಪೊರೇಟ್ ಬಿಲ್ಡಿಂಗು. ಸೊ ಅವೆಲ್ಲವೂ ಕೆರೆ ಇದ್ದಂಥ ಪ್ರದೇಶ ಒಂದು ಕಾಲದಲ್ಲಿ. ಸೊ ಹಾಗಾಗಿ ಆಮೇಲೆ ಆ ಸಂಪಂಗಿ ಕೆರೆ ಇವತ್ತು ನೀವು ಗೊತ್ತು, ಏನು ನಮ್ಮ ಕಂಠೀರವ ಸ್ಟೇಡಿಯಂ ಇದೆಯಲ್ಲ, ಅದು ಸಂಪಂಗಿ ಕೆರೆ ಅದು ಕಂಠೀರವ ಸ್ಟೇಡಿಯಂ, ಅದೆಲ್ಲ ಸೇರಿಸಿ ಒಟ್ಟು. ಸೊ ಹೀಗೆ ಕೆರೆಗಳನ್ನು ಸುತ್ತ ಮಾಡಿಸಿದ್ರು ನೀರಿನ ವ್ಯವಸ್ಥೆಗೋಸ್ಕರ ಸ್ನೇಹಿತರೆ. ಆದರೆ 1537ರಲ್ಲಿ ಕೆಂಪೇಗೌಡರು ಕೆರೆ ಕಟ್ಟಿಸಿ ಪೇಟೆ ಕಟ್ಟಿಸಿದ್ರು. ಈ ಕೆರೆ ಹೇಗೆ ಬಸ್ ಸ್ಟ್ಯಾಂಡ್ ಆಯಿತು ಅನ್ನೋದು ಇನ್ನೂ ರೋಚಕ. ಕೆಂಪೇಗೌಡರ ನಂತರ ಇಲ್ಲಿ ಬೇರೆ ಬೇರೆ ರಾಜ ಮಹಾರಾಜರು ಬಂದರು, ಇಲ್ಲಿ ಟಿಪ್ಪು ಸುಲ್ತಾನ್ ಹೈದರಾಲಿ ಬಂದರು. ಅವರ ಕಾಲದಲ್ಲೂ ಕೂಡ ಇದೇ ಕೆರೆ ಅಸ್ತಿತ್ವದಲ್ಲಿತ್ತು. ಇದು ಭಾಳ ಅದ್ಭುತವಾಗಿತ್ತು. ಆನಂತರ ಬ್ರಿಟಿಷರು ಆಳಲಿಕ್ಕೆ ಶುರು ಮಾಡಿದ್ರು ಇಡೀ ಭಾರತವನ್ನು, ಅಫ್ಕೋರ್ಸ್ ಕರ್ನಾಟಕ, ಹಳೆ ಮೈಸೂರು, ಬೆಂಗಳೂರನ್ನು ಕೂಡ. ಹಾಗೆ ಬ್ರಿಟಿಷರು ಇಲ್ಲಿ ಆಳಕ್ಕೆ ಬಂದಾಗ ಪಾಪ್ಯುಲೇಷನ್ ಜಾಸ್ತಿ ಆಯಿತು. ಆ ಜನಸಂಖ್ಯೆಗೆ ಈ ನೀರು ಸಾಲ್ತಿರಲಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ಹೆಸರುಘಟ್ಟ ನಿಮ್ಗೆ ಗೊತ್ತಿದೆ, ಹೆಸರುಘಟ್ಟಲ್ಲಿ ತುಂಬ ದೊಡ್ಡ ಕೆರೆ ಇದೆ. ಅದು ಅರ್ಕಾವತಿ ನೀರು ಅಲ್ಲಿಗೆ ಬಂದು ಅಲ್ಲಿಂದ ಮುಂದಕ್ಕೆ ಬರುತ್ತೆ. ಸೊ ಹಾಗಾಗಿ ಅಲ್ಲಿಂದ ನೀರನ್ನ ಪಂಪ್ ಮಾಡಲಿಕ್ಕೆ ಶುರು ಮಾಡಿದ್ರು. ಹಾಗೆ ವಾಟರ್ ಪಂಪಿಂಗ್ ಟೆಕ್ನಾಲಜಿ ಬಂತು ಬೆಂಗಳೂರಿಗೆ ಆ ಥರ ವಾಟರ್ ಪಂಪಿಂಗ್ ಟೆಕ್ನಾಲಜಿ ಬಂದಾಗ ಅಲ್ಲಿಂದ ನೀರು ಬಳಸಲಿಕ್ಕೆ ಶುರು ಮಾಡಿದ್ರು ಬ್ರಿಟಿಷರ ಕಂಟೋನ್ಮೆಂಟಿಗೆ, ಬೇರೆ ಬೇರೆ ಭಾಗಕ್ಕೆ. ಆಗ ಈ ಕೆರೆ ನೀರು ಉಪಯೋಗಕ್ಕೆ ಬರಲಿಲ್ಲ. ಇದು ಏನಾಯಿತು, ನಿಂತ ನೀರಾಗಕ್ಕೆ ಶುರು ಆಯಿತು. ಜೊತೆಗೆ ಕಂಟೋನ್ಮೆಂಟ್ ಪ್ರದೇಶ ಮತ್ತು ಸುತ್ತ ಇದ್ದಂಥ ಬೇರೆ ಬೇರೆ ಬಡಾವಣೆ, ಬೇರೆ ಬೇರೆ ಜನ, ಇಲ್ಲಿ ಸುತ್ತ ಇದ್ದಂಥ ಬೇರೆ ಬೇರೆ ಹಳ್ಳಿಗಳು, ಅದೆಲ್ಲವೂ ಆ ಕೊಳಚೆ ನೀರು ಬರಲಿಕ್ಕೆ ಶುರು ಆಯಿತು. ಈ ಕೆರೆ ನಿಧಾನಕ್ಕೆ ಹಾಳಾಗ್ಲಿಕ್ಕೆ ಶುರು ಆಯಿತು. ಧರ್ಮಾಂಬುದಿ ಕೆರೆ ನೋಡಿ, ಕೆಂಪೇಗೌಡ ಕಡೆ ಧರ್ಮಾಂಬುದಿ ಒಂದು ಕೊಳಚೆ ನೀರು ತುಂಬಿಕೊಳ್ಳೋ ಜಾಗ ಆಗಲಿಕ್ಕೆ ಶುರು ಆಯಿತು ಇದು. ಆನಂತರ ಹಾಗೆ ಕೊಳಚೆ ನೀರನ್ನು ನಿಧಾನಕ್ಕೆ ಮಣ್ಣು ಹಾಕಿ ಮುಚ್ಚಿ ಅದೊಂದು ಬಯಲಾಗೋಯ್ತು. ಆ ನಂತರ ಈ ಜಾಗ ಯಾವುದಾದ್ರೂ ಪ್ರತಿಭಟನೆ, ಧರಣಿ, ಯಾವುದಾದ್ರೂ ಭಾಷಣ, ಜನ ಸೇರುವ ಜಾಗ ಆಗಿತ್ತು. ನೀವು ನಂಬಲ್ಲ, ಮಹಾತ್ಮ ಗಾಂಧಿಯವರು ಬೆಂಗಳೂರಿಗೆ ಬಂದು ಸ್ವತಂತ್ರ ಹೋರಾಟ ಮಾಡಿ ಭಾಷಣ ಮಾಡಿದ್ದು ಕೂಡ ಇದೇ ಕೆರೆ ಜಾಗದಲ್ಲಿ, ಇದೇ ಮೈದಾನದಲ್ಲಿ ಸ್ನೇಹಿತರೆ. ಆಗಿನ್ನೂ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಆ ನಂತರ ಇದು ಪೂರ್ತಿ ಬಯಲಾಗಿ ನೀರು ನಿಲ್ಲಕ್ಕೆ ಆಗಲ್ಲ ಅಂತ ಅಂದ್ಕೊಂಡಾಗ ಇಲ್ಲಿಗೆ 1960ರ ನಂತರ, ಅಂದರೆ ಸ್ವತಂತ್ರ ನಂತರ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಬೇಕು, ಒಂದು ಸೆಂಟ್ರಲೈಸ್ಡ್ ಬಸ್ ಸ್ಟ್ಯಾಂಡು, ತುಂಬ ಕಡೆ ಅದು ಚದುರೋಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ರು. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಸ್ನೇಹಿತರೆ, ಅದೇ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದು. ಸೊ ಇಲ್ಲಿ ಮೆಜೆಸ್ಟಿಕ್ ಥಿಯೇಟ್ರ್ ಇತ್ತು, ಇಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿ ಮೆಜೆಸ್ಟಿಕ್ ಥಿಯೇಟ್ರು. ಆ ಕಾರಣಕ್ಕೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತ ಬಂತು. ಆನಂತರ ಮುಂದೆ ಅದನ್ನು ಕೆಂಪೇಗೌಡರ ಹೆಸರಿಟ್ಟರು. ಕೆಂಪೇಗೌಡರ ನೆನಪಿಗೋಸ್ಕರ ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಆಯಿತು. ಯಾಕಂದರೆ ಅವರು ಕಟ್ಟಿದ್ದ ಕೆರೆ ಧರ್ಮಾಂಬುದಿ ಕೆರೆ, ಹಾಗಾಗಿ ಇದು ಕೆಂಪೇಗೌಡ ಬಸ್ ನಿಲ್ದಾಣ ಹೀಗೆ ರೂಪುಗೊಳ್ತು ಸ್ನೇಹಿತರೆ. ಈ ಧರ್ಮಾಂಬುದಿ ಕೆರೆ ಬಗ್ಗೆ ಇನ್ನೊಂದು ರೋಚಕ ವಿಚಾರ ಏನು ಗೊತ್ತಾ ನಿಮಗೆ? ಎಂತೆಂಥ ಅದ್ಭುತಗಳಿಗೆ ಸಾಕ್ಷಿಯಾಗಿದೆ ಈ ಧರ್ಮಾಂಬುದಿ ಕೆರೆ ಅಂತಂದರೆ ಸ್ನೇಹಿತರೆ. ಇಂಗ್ಲೆಂಡ್ನ ಯುವ ರಾಜ ಪ್ರಿನ್ಸ್ ಆಲ್ಬರ್ಟು ಬೆಂಗಳೂರಿಗೆ ಬರ್ತಾರೆ. ಯಾರು ಪ್ರಿನ್ಸ್ ಆಲ್ಬರ್ಟು? ಇಂಗ್ಲೆಂಡ್ನ ಕ್ವೀನ್ ಎಲಿಜಬೆತ್ನ ಮೊಮ್ಮಗ ರಾಜ ಪ್ರಿನ್ಸ್ ಆಲ್ಬರ್ಟು. ಅವರು ಇಲ್ಲಿಗೆ ಬಂದು ರೈಲ್ವೆ ನಿಲ್ದಾಣದಲ್ಲಿ ಇಳಿತಾರೆ. ರೈಲ್ವೆ ನಿಲ್ದಾಣ ಇತ್ತು, ಬ್ರಿಟಿಷರ ಕಾಲದ ರೈಲ್ವೆ ನಿಲ್ದಾಣ, ನಿಮ್ಗೆ ಗೊತ್ತು, ಸಿಟಿ ರೈಲ್ವೆ ಸ್ಟೇಷನು, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನು ಬ್ರಿಟಿಷರ ಕಾಲದ್ದು. ಇಲ್ಲಿ ಇಳಿದಾಗ ಅವ್ರನ್ನ ಸ್ವಾಗತಿಸಿದೆಯಾ ಎಲ್ಲಿಂದ ಗೊತ್ತಾ? ಮೈಸೂರು ಮಹಾರಾಜರು. ಇದೇ ಕೆರೆ, ಆವಾಗ ನೀರಿತ್ತು. ಈ ಕೆರೆ ತುಂಬ ಬೋಟ್ಗಳನ್ನು, ಅಂದರೆ ಪುಟ್ಟ ದೋಣಿಗಳನ್ನು ನಿಲ್ಲಿಸಿ ಅವುಗಳನ್ನು ಬಿಗಿಯಾಗಿ ಒಂದಕ್ಕೊಂದು ಕಟ್ಟಿಸಿ ಅದ್ರ ಮೇಲೆ ಭರತನಾಟ್ಯದ ನೃತ್ಯಗಾರ್ತಿಯರನ್ನು ನಿಲ್ಲಿಸಿ ದೀಪಗಳನ್ನು ಅಲ್ಲಲ್ಲಿ ದೀಪ ಹಚ್ಚಿ ಪ್ರಿನ್ಸ್ ರಾಜನಿಗೆ ಖುಷಿಯಾಗುವಂಥ ರೀತಿ ಇಲ್ಲಿ ಒಂದು ನೃತ್ಯ ಪ್ರದರ್ಶನ ನೀರಿನ ಮೇಲೆ ಏರ್ಪಡಿಸಿದ್ರು. ಯುವರಾಜ ಆಲ್ಬರ್ಟು ಇಂಗ್ಲೆಂಡಿಂದ ಬೆಂಗಳೂರಿಗೆ ಬಂದಂಥ ಸ್ವಾಗತ ಕೋರೋಕ್ಕೋಸ್ಕರ. ಸೊ ಅಂತಹ ಒಂದು ರೋಚಕ ಘಟನೆಗೆ ಸಾಕ್ಷಿಯಾಗಿರುತ್ತದೆ ಇದೇ ಕೆರೆ, ಧರ್ಮಾಂಬುದಿ ಕೆರೆ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಅದೇ ಪ್ರಿನ್ಸ್ ಆಲ್ಬರ್ಟ್ ಹೆಸರನ್ನ ಎಲ್ಲಿಟ್ಟಾರೆ ಗೊತ್ತಾ? ನೀವೀಗ ಉದಾಹರಣೆ ಚಾಮರಾಜಪೇಟೆಗೆ ಹೋಗಿ, ಚಾಮರಾಜಪೇಟೆ ಬೆಂಗಳೂರಿನ ಕಲಾಸಿಪಾಳ್ಯ ಚಾಮರಾಜಪೇಟೆ ಇದೆಯಲ್ಲ, ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಎದುರುಗಡೆ, ಅಲ್ಲಿ ಟಿಪ್ಪುದೊಂದು ಬೇಸಿಗೆ ಅರಮನೆ ಇದೆ, ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ. ಆ ರಸ್ತೆಗೆ ಏನಂತ ಹೆಸರಿಟ್ಟಿದ್ದಾರೆ? ಆಲ್ಬರ್ಟ್ ವಿಕ್ಟರ್ ರೋಡ್. ಯಾರದು ಆಲ್ಬರ್ಟ್ ವಿಕ್ಟರು? ಇದೇ ಆಲ್ಬರ್ಟ್ ವಿಕ್ಟರು. ಏನು ಇಂಗ್ಲೆಂಡಿಂದ ಹೊರಟು ಬೆಂಗಳೂರಿಗೆ ರೈಲಲ್ಲಿ ಬಂದು ಇಳಿದು ಇಲ್ಲಿಗೆ ಬಂದಾಗ ಸ್ವಾಗತ ಕೋರಿಸ್ಕೊಂಡ್ರಲ್ಲ, ನೀರಿನ ಮಧ್ಯೆ ಜನ ನಿಂತು ಡ್ಯಾನ್ಸ್ ಮಾಡಿದ್ರಲ್ಲ ನೃತ್ಯಗಾರ್ತಿಯರು, ಅದೇ ಆಲ್ಬರ್ಟ್ ವಿಕ್ಟರ್ ಹೆಸರನ್ನ ಅಲ್ಲಿಟ್ಟಿರುವಂಥದ್ದು, ಆಲ್ಬರ್ಟ್ ವಿಕ್ಟರ್ ರಸ್ತೆ ಅಂತ. ಸೊ ಇಷ್ಟೆಲ್ಲ ರೋಚಕ ಕಥೆಗಳಿಗೆ ಸಾಕ್ಷಿಯಾಗಿರುವಂತಹ ಕೆರೆ
ಈ ನಮ್ಮ ಬೆಂಗಳೂರಿನ ಧರ್ಮಾಂಬುದಿ ಕೆರೆ. ಈಗ ನೋಡಿ ಕಲ್ಯಾಣ ಕರ್ನಾಟಕದ ಒಂದು ಗಾಡಿ ನನಗೆ ಕಾಣಿಸ್ತಾ ಇದೆ. ಈ ಕಡೆ ನೋಡಿ, ಈ ಕಡೆ ಎಲ್ಲ ಆಂಧ್ರ ಪ್ರದೇಶದ ಗಾಡಿಗಳು ನಿಲ್ತವೆ. ಆ ಕಡೆ ನಮ್ಮ ಈಶಾನ್ಯ ಕರ್ನಾಟಕ ಅಂದರೆ ಯಾದಗಿರಿ ಶಾಪುರ್ ಕಡೆ ಹೋಗುವಂಥ ಬಸ್ಗಳು, ಕೆಂಪೇಗೌಡ ಬಸ್ ನಿಲ್ದಾಣ ಇದು ಪ್ಲ್ಯಾಟ್ಫಾರ್ಮು. ಆ ಕಡೆ ಹೋದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಧರ್ಮಸ್ಥಳ ಆ ಕಡೆಗೆ. ಆ ಕಡೆ ಹೋದರೆ ಸಿಟಿ ಬಸ್ ಸ್ಟ್ಯಾಂಡು. ಹೇಗೆಲ್ಲ ಬೆಳೆದಿದೆ ನೋಡಿ ಬೆಂಗಳೂರು. ಸೊ ಹೀಗೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಸ್ನೇಹಿತರೆ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ರೂಪುಗೊಂಡ ಕಥೆ, ಧರ್ಮಾಂಬುದಿ ಕೆರೆ ಹೇಗೆ ಬಸ್ ಸ್ಟ್ಯಾಂಡ್ ಆಯಿತು ಅಂತನ್ನುವ ಕಥೆ ಈ ರೋಚಕವಾದಂಥ ಕಥೆ. ಕೆಂಪೇಗೌಡರ ಹೆಸರಿಟ್ಟಿರೋದು ನಿಜಕ್ಕೂ ಸೂಕ್ತವಾದಂತಹ ಒಂದು ನಿರ್ಧಾರ, ಯಾಕೆಂದರೆ ಕೆಂಪೇಗೌಡರು ಕಟ್ಟಿದ ಕೆರೆ. ಹಾಗಾಗಿ ಕೆಂಪೇಗೌಡರಿಗೆ ಒಂದ್ಸಲ ನಾವು ಧನ್ಯವಾದ ಹೇಳಲೇಬೇಕು. ಆ್ಯಂಡ್ ಭಾಳ ಮುಖ್ಯವಾಗಿ ಇನ್ನೊಂದು, ಕೆಂಪೇಗೌಡರ ಕಾಲದ ನಂತರ 1588ರಲ್ಲಿ ಅಲ್ಲಿ ಕೆಂಪಾಂಬುದಿ ಕೆರೆ, ಇವತ್ತಿನ ಬೆಂಗಳೂರಿನ ಶ್ರೀನಗರದ ಜಿಂಕೆ ಪಾರ್ಕ್ ಏನಿದೆಯಲ್ಲ, ಅಂದರೆ ಹನುಮಂತ ನಗರ, ಗುಟ್ಟಳ್ಳಿ, ಚಾಮರಾಜಪೇಟೆ ಇವುಗಳ ಮಧ್ಯೆ ಒಂದು ಕೆಂಪಾಂಬುದಿ ಕೆರೆ ಅಂತ ಇದೆ. ಅದನ್ನು ಜಿಂಕೆ ಪಾರ್ಕ್ ಅಂತ ಕರೀತಾರೆ. ಆ ಜಿಂಕೆ ಪಾರ್ಕ್ನಲ್ಲಿರುವಂಥ ಆ ಕೆಂಪಾಂಬುದಿ ಕೆರೆಯನ್ನು ಕೂಡ ಕಟ್ಟಿಸ್ತಾರೆ. ಯಾವಾಗ? ಕೆಂಪೇಗೌಡರ ಮಗ ಇಮ್ಮಡಿ ಕೆಂಪೇಗೌಡರ ಕಾಲದಲ್ಲಿ ಆ ಕೆಂಪಾಂಬುದಿ ಕೆರೆಯನ್ನು ಕಟ್ಟಿಸ್ತಾರೆ. ಅದು ಇವತ್ತಿಗೂ ಇದೆ, ಆದರೆ ಅದೇನೋ ಕಾರಣಕ್ಕೆ ಏನೇನೋ ಆಗಿದೆ. ಮತ್ತು ಅಲ್ಲಿ ತೂಬುಗಳ ವ್ಯವಸ್ಥೆ ಭಾಳ ಚೆನ್ನಾಗಿದೆ. ನಾವು ಆ ಕೆರೆ ಹತ್ರ ಹೋಗೋಣ. ಆ ಕೆರೆಯ ತೂಬುಗಳ ನಿರ್ವಹಣೆ ಮತ್ತು ವ್ಯವಸ್ಥೆನ ನಾವು ಅಲ್ಲಿ ನಿಂತು ಮಾತಾಡೋಣ ಅಂತ. ಅದಕ್ಕೆ ನಂತರ ದಾಖಲೆಗಳು ಕೂಡ ಇದ್ದಾವೆ. ಸೊ ಅಲ್ಲಿ ಹೋಗೋಣ, ಮಾತಾಡೋಣ. ಒಟ್ಟಾರೆ ನೀವು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಅಥವಾ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತಕ್ಕೆ ಮುಂಚೆ ದಯವಿಟ್ಟು ನೆನೆಸ್ಕೊಳ್ಳಿ, ಕೆಂಪೇಗೌಡರು ಕಟ್ಟಿದ ಒಂದು ಕೆರೆ ಇಲ್ಲಿತ್ತು. ಆ ಕೆರೆ ಇವತ್ತು ಬಸ್ ಸ್ಟ್ಯಾಂಡು. ಸೊ ಕೆಂಪೇಗೌಡರ ಹೆಸರೇ ಒಂದ್ಸಲ ಹೇಳ್ಕೊಳ್ಳೋಣಂತೆ. ಏನಂತೀರಾ? ಧನ್ಯವಾದ. ಧರ್ಮಾಂಬುದಿ ಕೆರೆ ಇತಿಹಾಸ, ಕೆಂಪೇಗೌಡರು ಕಟ್ಟಿದ ಕೆರೆ ಇತಿಹಾಸ ನೋಡ್ತಾ ಈ ಜಾಗ ಬಹಳ ಪ್ರಮುಖವಾದಂಥ ಜಾಗ ಸ್ನೇಹಿತರೆ. ಈಗ ಇಲ್ಲಿ ಸುಲಭ ಶೌಚಾಲಯ ಆಗಿಬಿಟ್ಟಿದೆ. ಆ ಸುಲಭ ಶೌಚಾಲಯದ ಆ ಕಡೆ ಇದೆ ಧರ್ಮಾಂಬುದಿ ಕೆರೆ, ಅದರೊಳಗಡೆ ಇದೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು. ಆ ಧರ್ಮಾಂಬುದಿ ಕೆರೆ ಆ ಕಾಲದಲ್ಲಿ ಕೆರೆ ಮಾಡಿದರು. ಇದು ಆ ಕೆರೆ ಏರಿ, ಅಂದರೆ ಟ್ಯಾಂಕ್ ಬಂಡ್, ಏರಿ ಅಥವಾ ಕೆರೆಯ ಬದು ಅಂತ ಏನು ಕರೀತಾರಲ್ಲ ಅದೇ ಪ್ರದೇಶ ಬಂಡು. ನೋಡಿ ಈಗ ನಿಮ್ಗೆ ಗಮನಿಸ್ಬೋದು, ನಾನು ಎತ್ತರದ ಪ್ರದೇಶದಲ್ಲಿದ್ದೀನಿ. ಕೆರೆ ಅಲ್ಲಿ ಡೌನಲ್ಲಿದೆ. ಕೆರೆ ರಕ್ಷಣೆಗೋಸ್ಕರ ಕೆಂಪೇಗೌಡರು ಆ ಕಾಲದಲ್ಲಿ ಒಂದು ಗುಡಿ ಕಟ್ತಾರೆ, ಒಂದು ದೇವಸ್ಥಾನ ಕಟ್ತಾರೆ. ಅದು ಯಾವುದು ಗೊತ್ತಾ ಸ್ನೇಹಿತರೆ? ಅದೇ ಏರಿ ಗಣೇಶನ ದೇವಸ್ಥಾನ. ನೋಡಿ, ಏರಿ ಗಣೇಶನ ದೇವಸ್ಥಾನ, ಬಂಡ್ ಗಣೇಶ. ಆ ಬಂಡ್ ಗಣೇಶ ಅಥವಾ ಏರಿ ಗಣೇಶನ ಹೆಸರೇನು ಗೊತ್ತಾಗುತ್ತೋ ನೋಡಿ, ಇಲ್ಲೇ ಬೋರ್ಡ್ ಇದೆ. ಪುರಾತನವಾದ ಶ್ರೀ ವರಸಿದ್ಧಿ ವಿನಾಯಕ, ಶ್ರೀ ಆಂಜನೇಯ ಸ್ವಾಮಿ, ಶ್ರೀವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ನಾಗದೇವತಾ ದೇವಸ್ಥಾನ, ಇವೆಲ್ಲ ಇತ್ತೀಚಿನ ಅಡಿಷನ್ಸ್ ಇರಬೇಕು. ಬಟ್ ಕೆಂಪೇಗೌಡರು ಮಾಡಿದ್ದು ಒರಿಜಿನಲ್ ದೇವಸ್ಥಾನ ಯಾವುದು ಗೊತ್ತಾ? ಇದೆ, ವಿನಾಯಕನ ದೇವಸ್ಥಾನ. ಈಗ ಇದನ್ನು ವರಸಿದ್ಧಿ ವಿನಾಯಕ ಅಂತಾರೆ, ಆದರೆ ಕೆಂಪೇಗೌಡರ ಕಾಲದಲ್ಲಿ ಅದನ್ನು ಏರಿ ಗಣೇಶ ಅಂತ ಕರೀತಿದ್ರು. ಆ ದೇವಸ್ಥಾನ ಇದೇ ದೇವಸ್ಥಾನ ನೋಡಿ, ಒಳಗಡೆ ಇದೆ. ಎಂಥ ಅದ್ಭುತವಾದ ರೋಚಕವಾದ ಜಾಗ ಇದು. ಈಗ ಬೀಗ ಹಾಕ್ಬಿಟ್ಟಿದ್ದಾರೆ, ಒಳಗಡೆ ಹೋಗೋಕ್ಕಿಲ್ಲ. ಇದು ಸಮಯ ಇದೆ, ಟೈಮ್ ಇದೆ, ಸಂಜೆ 5:30 6 ಗಂಟೆ ಮೇಲೆ ತೆಗಿತಾರೆ. ನೀವು ಗಮನಿಸ್ಬೋದು ಸ್ನೇಹಿತರೆ. ನೋಡಿ, ಆಗ ಪುಟ್ಟ ಗುಡಿ ಇದು, ಪುಟ್ಟ ಗುಡಿ. ಕಾಲಾನಂತರದಲ್ಲಿ ಒಂದು ಸಣ್ಣ ಮಾರ್ಪಾಡಿಗೆ ಮಾತ್ರ ಒಳಗಾಗಿದೆ ಆ ಗುಡಿ. ಅದರ ಒರಿಜಿನಲ್ ರೂಪ ತುಂಬ ಕಳ್ಕೊಂಡಿಲ್ಲ. ಆ ಗುಡಿ ಇದೆ ಸ್ನೇಹಿತರೆ. ಏರಿ ಗಣೇಶ ಎಷ್ಟು ಚೆನ್ನಾಗಿದೆ ನೋಡಿ. ಏರಿ ಗಣೇಶ ಕೆಂಪೇಗೌಡರ ಕಾಲದ್ದು. ಈ ಕೆರೆಯ ಏರಿ ರಕ್ಷಣೆಗೋಸ್ಕರ ಕೆರೆ ಕಟ್ತಾರೆ, ಕೆರೆ ಏರಿ ಕಟ್ತಾರೆ. ಮಳೆ ಬರುತ್ತೆ, ತುಂಬುತ್ತೆ, ಏರಿ ಹೊಡಿಬಾರ್ದಲ್ಲ. ಅಪ್ಪಿತಪ್ಪಿ ಒಂದು ಕೆರೆ ಏರಿ ಹೊಡೆದ್ರೆ ಸಾವಿರಾರು ಜನರ ಪ್ರಾಣ ಹಾನಿ, ಆಸ್ತಿ ಹಾನಿ, ಪಶು ಪಕ್ಷಿಗಳ ಹಾನಿ, ಅದೆಲ್ಲ ಆಗಬಾರ್ದು ಅಂತ ಏರಿ ರಕ್ಷಣೆ ಗುಡಿ ಕಟ್ತಿದ್ರು. ಕೆಂಪೇಗೌಡರು ಗಣೇಶನ ಗುಡಿ ಕಟ್ಟಿದ್ದಾರೆ. ಅದ್ಭುತ ನೋಡಿ. ಇವತ್ತಿಗೂ ಅದು ಯಾವ ಪುಣ್ಯನೋ ಏನೋ, ಎಷ್ಟೆಲ್ಲ ದೇವಸ್ಥಾನಗಳನ್ನ ಹೊಡೆದಾಕ್ಬಿಡ್ತಾರೆ. ಆದರೆ ಈ ದೇವಸ್ಥಾನನ ಹೊಡೆದಾಕದೆ ಇತಿಹಾಸ ಹೇಳೋಕ್ಕೋಸ್ಕರ. ಕೆಲವು ದೇವಸ್ಥಾನ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತೆ ಅಂತ ತೆಗಿತಾರೆ, ಅದು ಓಕೆ, ಅದು ಒಪ್ಕೋಬೋದಂಥ ವಿಚಾರ. ಆದರೆ ಇತಿಹಾಸ ಹೇಳೋಕ್ಕೋಸ್ಕರ, ಕೆಂಪೇಗೌಡರ ಇತಿಹಾಸ ಸಾರೋಕ್ಕೋಸ್ಕರ ಈ ದೇವಸ್ಥಾನನ ಸಂಬಂಧಪಟ್ಟವ್ರು ಉಳಿಸಿದಾರಲ್ಲ, ಅವ್ರಿಗೆ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ನಿಜಕ್ಕೂ. ಅದೇ ಏರಿ ಗಣೇಶ ನಾನೀಗ ನಿಂತ್ಕೊಂಡಿರೋಂಥದ್ದು. ನನಗೆ ಮತ್ತು ಮೈ ರೋಮಾಂಚನ ಆಗ್ತಾಯಿದೆ ಈ ದೇವಸ್ಥಾನ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ತಕ್ಷಣ ಅಥವಾ ಬಸ್ ಸ್ಟ್ಯಾಂಡ್ ಪಕ್ಕದ ರಸ್ತೆ ದಾಟಿದ ತಕ್ಷಣ ಒಂದು ಬಡಾವಣೆಯಲ್ಲಿ ನೋಡಿ, ಈ ರಸ್ತೆ ಕೆಳಗಡೆಗೆ ಡೌನು ಇಳಿಜಾರಾಗಿ ಬರುತ್ತೆ. ಇದರ ಹೆಸರು ತುಳಸಿ ತೋಟ ಅಂತ, ಈ ಬಡಾವಣೆ ಹೆಸರು, ಈ ಪ್ರದೇಶದ ಹೆಸರು. ಏನಿತ್ತು ತುಳಸಿ ತೋಟ? ಯಾಕೆ ಬಂತು ತುಳಸಿ ತೋಟದ ಹೆಸರು? ಎಲ್ಲಿಂದ ಬಂತು ತುಳಸಿ ತೋಟದ ಹೆಸರು? ಏನಿತ್ತು ಇಲ್ಲಿ? ಎಲ್ಲ ವಿವರ ನಿಮ್ಗೆ ಹೇಳ್ತೀನಿ, ಮುಂದೋಗೋಣ ಬನ್ನಿ. ಚಿಕ್ಕ ಲಾಲ್ಬಾಗ್ ಅಂತ ಕರಿತಾರಲ್ಲ ಆ ಉದ್ಯಾನವನ, ಇದು ನೀವು ನೋಡ್ತಿರೋದು ಚಿಕ್ಕ ಲಾಲ್ಬಾಗ್ ಅಂತ ಕರೀತಾರೆ ಇದನ್ನ. ಆದರೆ ಇದು ಈಗ ಇದನ್ನು ಲೋಕಮಾನ್ಯ ತಿಲಕ್ ಉದ್ಯಾನವನ ಅಂತ ಕೂಡ ಕರೀತಾರೆ, ಹೆಸರಿಟ್ಟಿದ್ದಾರೆ ಸರ್ಕಾರ. ಆದರೆ ಇದು ಆ ಕಾಲದ ತುಳಸಿ ತೋಟ ನೋಡಿ. ಇದು ತುಳಸಿ ತೋಟ. ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಪೂಜೆಗೆ ತುಳಸಿ ಕಿತ್ಕೊಂಡು ಹೋಗ್ತದಂಥ ಜಾಗ. ತುಳಸಿ ಇಷ್ಟು ಪ್ರದೇಶದಲ್ಲಿ ವಿಶಾಲವಾಗಿ ಬೆಳೀತಿದ್ರು ಅಂದರೆ ಎಂಥ ಸಂತೋಷದ ವಿಚಾರ. ಇದು ನೋಡಿ ಸ್ನೇಹಿತರೆ, ಇದು ಮೈಸೂರು ಮಹಾರಾಜರ ಕಾಲದ
ಶ್ರೀಕೃಷ್ಣನ ದೇವಸ್ಥಾನ ಇದು. ಶ್ರೀ ಕೃಷ್ಣಸ್ವಾಮಿ, ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ದು ಮೈಸೂರು ಮಹಾರಾಜರ ಕಾಲದಲ್ಲಿ ನಿರ್ಮಾಣ ಆದಂಥದ್ದು. ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ತುಂಬ ಭವ್ಯವಾಗಿ ವಿಸ್ತರಿಸಿದಂಥ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಕೃಷ್ಣನಿಗೆ ತುಳಸಿ ಇಷ್ಟ, ನಿಮ್ಗೆ ಗೊತ್ತಿದೆ. ಕೃಷ್ಣ ತುಳಸಿ ಅಂತಲೇ ಒಂದು ಪ್ರಕಾರ ಇದೆ. ಆ ಕೃಷ್ಣನಿಗೆ ತುಳಸಿ ಬೇಕಾದ ಕಾರಣಕ್ಕೆ ಪೂಜೆಗೆ ಇಲ್ಲಿ ತುಳಸಿ ತೋಟ ಮಾಡಿದರು. ಆ ತುಳಸಿ ತೋಟ ಇದ್ದ ಕಾರಣಕ್ಕೆ ಇದಕ್ಕೆ ತುಳಸಿ ತೋಟ ಅಂತ ಈ ಬಡಾವಣೆಗೆ ಹೆಸರು ಬಂತು. ಆ ಥರ ತುಳಸಿ ತೋಟ. ಆದರೆ ಈ ತುಳಸಿ ತೋಟ ಈ ಬಡಾವಣೆಗೆ ಹೆಸರು ಬರೋಕ್ಕೆ ಮೊದಲು ಸ್ನೇಹಿತರೆ, ಕೆಂಪೇಗೌಡರ ಕಾಲದಲ್ಲಿ ಇದೊಂದು ತುಂಬ ಸುಂದರವಾದ ಒಂದು ಅಚ್ಚುಕಟ್ಟು ಪ್ರದೇಶ, ಅಂದರೆ ಕೆರೆ ಅಚ್ಚುಕಟ್ಟು ಪ್ರದೇಶ. ಧರ್ಮಾಮುದಿ ಕೆರೆ, ಅದ್ರ ಪಕ್ಕ ಏರಿ ಪಕ್ಕ ಗದ್ದೆ. ಇದು ಅದ್ಭುತವಾಗಿ ಕೃಷಿ ಮಾಡಿದಂಥ, ತೋಟ ಬೆಳೀತಿದ್ದಂತಹ ಬಾಳೆಹಣ್ಣು, ತರಕಾರಿ, ಗದ್ದೆ, ಭತ್ತ ಇತ್ಯಾದಿ ಬೆಳೀತಿದ್ದಂಥ ಜಾಗ ಇದು. ಈ ನಮ್ಮ ಕೃಷ್ಣಸ್ವಾಮಿ ದೇವಸ್ಥಾನ ಈ ಸುತ್ತಮುತ್ತ ಇರುವಂಥ ಪ್ರದೇಶ. ಇದು ಕೆಂಪೇಗೌಡರ ಕಾಲದ ನಂತರ 200 ವರ್ಷಗಳ ನಂತರ ಕಟ್ಟಿರುವಂಥ ದೇವಸ್ಥಾನ. ಇದಕ್ಕೆ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನ. ಕೃಷ್ಣಸ್ವಾಮಿ ವಿಗ್ರಹ ಭಾಳ ಚೆನ್ನಾಗಿದೆ, ನಾಟ್ಯ ಭಂಗಿಯಲ್ಲಿರುವಂಥದ್ದು, ಆ ಥರದೊಂದು ದೇವಸ್ಥಾನ. ಹಾಗಾಗಿ ಸೊ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಅಂತಂದರೆ, ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ ನಂತರ ಬೆಂಗಳೂರು ನಿಮಗೆ ಗೊತ್ತಿದೆ, ಬೆಂಗಳೂರಿಗೆ ಉದ್ಯಾನ ನಗರಿ ಅಂತ ಕರಿತಿದ್ರು. ಈಗ ಕರೀತಾರೆ ಅಂತ ನಂಗೆ ಗೊತ್ತಿಲ್ಲ. ಈಗ ಇದು ಸಿಲಿಕಾನ್ ಸಿಟಿ, ಯಾಕಂದರೆ IT ಎಲ್ಲ ಬಂದಮೇಲೆ ಉದ್ಯಾನ ನಗರಿ, ಗಾರ್ಡನ್ ಸಿಟಿ ಅಂತ ಕರಿತಿದ್ರು. ಹೇಗೆ ಬಂತು ಗಾರ್ಡನ್ ಇಲ್ಲಿಗೆ? ಅವಾಗ ಕೆಂಪೇಗೌಡರು ಕಾಲದಲ್ಲಿಂದಲೇ ಶುರು ಆಗಿತ್ತು. ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ ತಕ್ಷಣ ಅವರು ತಮಿಳುನಾಡಿನಿಂದ ತೋಟಗಾರಿಕೆಯಲ್ಲಿ ನಿಪುಣರಾದಂತಹ, ತೋಟಗಾರಿಕೆಯಲ್ಲಿ ಎತ್ತಿದ ಕೈಯಾಗಿದ್ದಂತಹ ತಮಿಳು ಸಮುದಾಯಗಳನ್ನು ಬೆಂಗಳೂರಿಗೆ ಕರೆಸ್ಕೊಂಡ್ರು. ಇಲ್ಲಿ ಕರೆಸ್ಕೊಂಡು ತೋಟ ಮಾಡಲಿಕ್ಕೆ ಅವ್ರನ್ನ ಹಚ್ಚಿದ್ರು. ಆ ತೋಟ ಮಾಡ್ತಿದ್ದ ಆ ಸಮುದಾಯನ ತಿಗಳರು ಅಂತ ಕರೀತಾರೆ, ತಿಗಳರ ಸಮುದಾಯ. ನೀವು ಇವತ್ತು ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನ ಮಾರ್ಕೆಟ್ SP ರೋಡ್ ಹತ್ರ ಇರೋ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಹತ್ರ ಹೋದರೆ ಆ ತಿಗಳ ಸಮುದಾಯ ಭಾಳ ಜನ ಅಲ್ಲಿ ವಾಸ ಮಾಡ್ತಾರೆ. ಕರಗ, ಬೆಂಗಳೂರು ವಿಶ್ವಪ್ರಸಿದ್ಧ ಕರಗ ಮಾಡೋದು ಅವರೇ. ಹಾಗಾಗಿ ಸೊ ಭಾಳ, ಆಮೇಲೆ ತುಂಬ ಗರಡಿ ಮನೆಗಳೆಲ್ಲ ಇದ್ದಾವೆ ಆ ಥರದ್ದೆಲ್ಲ. ಸೊ ಅವರು ಭಾಳ ಒಳ್ಳೆ ಬಲವಂತರು, ಶಕ್ತಿವಂತರು, ತೋಟಗಾರಿಕೆಯಲ್ಲಿ ಭಾಳ ಎತ್ತಿದ ಕೈ ಇದ್ದಂಥವ್ರು. ಅವರು ಬೆಂಗಳೂರಿಗೆ ಬಂದಿದ್ದು ಕೆಂಪೇಗೌಡರ ಕಾಲದಲ್ಲಿ ಅನ್ನೋದು ಬಹಳ ಸ್ಮರಿಸಬೇಕಾದಂಥ ವಿಚಾರ. ಸೊ ಆ ಥರದ ತುಳಸಿ ತೋಟದ ಒಂದು ಪುಟ್ಟ ಇತಿಹಾಸ ಇದು. ಸೊ ಹಾಗಾಗಿ ಇಲ್ಲಿ ಚಿಕ್ಕಲಾಲ್ಬಾಗ್ ಇದೆ. ಚಿಕ್ಕಲಾಲ್ಬಾಗ್ ಕೂಡ ಕ್ವಿಟ್ ಇಂಡಿಯಾ ಚಳವಳಿ ಕಾಲದಲ್ಲೂ ಕೂಡ ಬಹಳ ಪ್ರಸಿದ್ಧವಾದಂತಹ ಸಭೆ ಸಮಾರಂಭ, ಹೋರಾಟ, ಪ್ರತಿಭಟನೆ, ಸ್ವತಂತ್ರ ಹೋರಾಟ ಇವೆಲ್ಲ ನಡೀತಾ ಇದ್ದ ಜಾಗ ಚಿಕ್ಕಲಾಲ್ಬಾಗು. ಈಗ ನಿಮ್ಗೆ ಗೊತ್ತಿದೆಯಲ್ಲ, ಸ್ವತಂತ್ರ ಉದ್ಯಾನವನವನ್ನು ಕೊಟ್ಟಿದ್ದಾರೆ ಸರ್ಕಾರ ಪ್ರತಿಭಟನೆ ಹೋರಾಟಕ್ಕೆ. ಸೊ ಆ ಥರ ಚಿಕ್ಕಲಾಲ್ಬಾಗ್ ಆ ಕಾಲದಲ್ಲಿ ಕೇಂದ್ರ ಆಗಿತ್ತು ಅನ್ನೋದು ಭಾಳ ಸ್ಮರಿಸಬೇಕಾದಂಥ ವಿಚಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ.